ಸಂಗೀತ ಅಮ್ಮ, ಏನಾಯ್ತಮ್ಮ? ಏನು ಇಲ್ಲಮ್ಮ. ಊಟ ಮಾಡ್ದೆ ನೀನು? ಮಾಡ್ದೆ ಅಮ್ಮ. ನೀವು ಊಟ ಮಾಡಿಲ್ಲ ಯಾಕಮ್ಮ? ಬೇಡಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ. ಯಾಕಮ್ಮ? ರಾಜಪ್ಪ ಬಂದಿರೋದು ನಿಮ್ಗೆ ಇಷ್ಟ ಆಗಿಲ್ಲ? ಇಷ್ಟ ಆಗಿಲ್ಲಮ್ಮ. ಏನು ಒಳ್ಳೇದು ಮಾಡೋನಂತ ರಾಜಪ್ಪನ ನೋಡಿ ನಾನು ಇಷ್ಟಪಡ್ಬೇಕಮ್ಮ? ನನ್ನನ್ನು ನಿನ್ನನ್ನು ದೂರ ಮಾಡ್ತಾ, ನನ್ನ ಮನ್ಸಿಗೆ ನೆಮ್ಮದಿ ಇಲ್ದಿದ್ದಂಗೆ ಮಾಡ್ತಾ, ಏನಕ್ಕಮ್ಮ ಇಷ್ಟಪಡ್ಬೇಕು ನಾನು ರಾಜಪ್ಪನ? ಸಂಗೀತ ಅಮ್ಮ, ಆಗಿರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಬೇಕು ತಾನೇ ನೀವು? ಇವಾಗ ಆದಿ ಇಲ್ಲ, ನನ್ನ ತಮ್ಮ ಅವನಲ್ಲ ನಿಮ್ ಜೊತೆ, ನೀವು ಖುಷಿಯಾಗಿರ್ಬೇಕು ತಾನೇ? ನಾನು ಬರ್ತಾ ಇದ್ದೀನಲ್ಲ ಅಮ್ಮ ನಿಮ್ಮನ್ನ ನೋಡಕ್ಕೆ. ನೀನು ಯಾವಾಗಲೂ ನನ್ನ ಜೊತೆ ಇರಲ್ಲಲ್ಲಪ್ಪ. ಹೋಗಿ ಬರ್ತಾ ಇರ್ತೀಯ, ನೆಂಟ್ರಾಗ ಹೋಗಿದ್ಯಾ. ಇವಾಗ ನನ್ನ ಮಗನ ನೀನು? ಸಂಗೀತ ಅಮ್ಮ, ಏನೇನೋ ಮಾತಾಡ್ಬೇಡ್ರಿ. ನಾನು ಯಾವತ್ತಿದ್ರು ನಿಮ್ಮ ಮಗನೇ ಅಲ್ಲ ಅಮ್ಮ. ಸರಿನಮ್ಮ, ಆಯ್ತು. ನಾನು ಹೋಗಲ್ಲ ಇನ್ನ ಪಮ್ಮಿ ಅಮ್ಮ ಜೊತೆ, ನಿಮ್ ಜೊತೆಲೇ ಇರ್ತೀನಿ ಆಯ್ತಾ? ಇಲ್ಲೇ ಸ್ಕೂಲ್ಗೆ ಹೋಗ್ತೀನಿ ನಾನು ಜಾನು ಜೊತೆ. ಹಂಗೆ ಮಾಡಪ್ಪ ಬಬ್ಲು, ಇಲ್ಲೇ ಇದ್ಬಿಡು, ನೋಡ್ಕೊಂತಾಳೆ. ಅವಳೊಬ್ಳೆ ತಪ್ಪು ಮಾಡ್ತೀರ ಇರೋದು, ಇನ್ನೆಲ್ಲ ತಪ್ಪು ಮಾಡಿರೋರೆ. ಆ ಮಗು ಒಂದೆರಡು ದಿನ ಇತ್ತು ಖುಷಿಯಾಗಿರೋಣ ಅಂತ ಬಂದರೆ ಆ ಮಗು ಮನ್ಸೆಲ್ಲ ಹಾಳು ಮಾಡ್ತಾಳೆ. ಆ ಮಗುಗೂ ನೆಮ್ಮದಿ ಇಲ್ಲ. ಏನು ಅರಿದ ಮಗು ಕೂಡ ಮಾತಾಡೋದೆ ಯಾಕಮ್ಮ ಅಂತ ಅರ್ಥನೇ ಮಾಡ್ಕೊಳಲ್ಲ. ಎಲ್ಲ ಮಗು ಖುಷಿಯಾಗಿ ಅವನೆಲ್ಲ ಇರಲಿ ಅನ್ನೋದೇ ಇಲ್ಲ. ಸಂಗೀತಮ್ಮ, ನೀವು ಬೇಜಾರು ಮಾಡ್ಕೊಂಬಿಡಿ, ನಾನು ಇಲ್ಲೇ ಇರ್ತೀನಿ. ಇನ್ನು ಹೋಗಲ್ಲ ಸಂಗೀತಮ್ಮ ಅಲ್ಲಿಗೆ. ಇವಾಗ ನಾನು ನೆಮ್ಮದಿ ಆಯ್ತಾ? ಆಯ್ತು ನಾನು ನೆಮ್ಮದಿ ನಿಂಗೆ? ಅಖಿಲಮ್ಮ ಅಜ್ಜಿ, ನೀವೇನು ಬೈಬೇಡ್ರಿ ಸಂಗೀತಮ್ಮಂಗೆ. ಸಂಗೀತಮ್ಮಂಗೆ ಮನ್ಸಿಗೆ ಬೇಜಾರಾಗುತ್ತೆ, ನೀವೇನು ಬೈಬೇಡ್ರಿ. ಅಯ್ಯೋ ನಿಮ್ಮಮ್ಮ ನಾನು ಎಲ್ಲಿ ಬೈಲಪ್ಪ, ನಾನು ಎಲ್ಲಿ ಬೈಲ್ಲ. ಆ ಪಮ್ಮಿ ಏನೋ ಇವಾಗ ನೆಮ್ಮದಿಯಾಗವಳೆ. ಆ ನೆಮ್ಮದಿನೂ ಕಿತ್ಕೊಬೇಕು. ಅವಳಿಗಂತೂ ಯಾರೂ ಇಲ್ಲ, ಅಮ್ಮನಿಲ್ಲ, ಅಪ್ಪನಿಲ್ಲ, ಕೂಡಿಟ್ಟದ ಅಣ್ಣ ತಮ್ಮಂದ್ರಿಲ್ಲ, ತಂಗಿ ಇಲ್ಲ. ನಿಂಕನ ದಂಡಿಗವ್ರೆ ಬಂಧು ಬಳಗ. ಅವಳಿಗೆ ಯಾರವ್ರೆ? ಈ ಮಗುವಿಂದ ಅವಳು ಖುಷಿಯಾಗವಳೆ, ಅದನ್ನು ಹಾಳು ಮಾಡ್ಬೇಕಂತ ನಿಂತಿದ್ಯಾ ನೀನು? ಅಖಿಲಮ್ಮ ಅಜ್ಜಿ, ನೀವು ಬೈಬೇಡಿ ಸಂಗೀತಮ್ಮನ. ನಾನು ಎಲ್ಲಿ ಬೈಲಪ್ಪ. ನಿಮ್ಮ ಸಂಗೀತ ಅಮ್ಮನ್ಗೆ ಬುದ್ಧಿ ಹೇಳು. ಸಂಗೀತಮ್ಮ, ನಾನು ಹೋಗಲ್ಲ ಬಿಡ್ರಿ, ನೀವು ಖುಷಿಯಾಗಿರ್ಬೇಕು, ನಂಗೆ ಅದೇ ಆಸೆ. ನಾನು ಹೋಗಲ್ಲ. ಪಮ್ಮಿ ಅಮ್ಮನಿಗೆ ಹೇಳ್ಬಿಡ್ತೀನಿ, ನಾನು ಬರಲ್ಲ ಇನ್ಮೇಲೆ, ಇಲ್ಲೇ ಇರ್ತೀನಿ ಅಂತ. ಸರಿನಾ ಸಂಗೀತಮ್ಮ? ಇಲ್ಲ ಹೋಗಪ್ಪ, ನೀನು ಅಲ್ಲೇ ಇರು. ಅಲ್ಲೇ ಸ್ಕೂಲೆಲ್ಲ ಚೆನ್ನಾಗೈತೆ, ಅಲ್ಲೇ ಓದ್ಕೊಂಡು ಅಲ್ಲೇ ಇರು. ನಾನು ಇನ್ಮೇಲೆ ಖುಷಿಯಾಗಿರ್ತೀನಿ ಆಯ್ತಾ? ನೀವು ಹಂಗೆ ಹೇಳ್ತೀರಾ ಅಷ್ಟೇ, ತಿರ್ಗಾ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ. ನಂಗೆ ಅಲ್ಲಿರೋಕ್ಕೂ ಬೇಜಾರಾಗುತ್ತೆ ಸಂಗೀತಮ್ಮ. ಇಲ್ಲ ಇನ್ಮೇಲೆ ಏನು ಯೋಚನೆ ಮಾಡಲ್ಲ. ಇವಾಗ ನೀವು ರಾಜಪ್ಪನ ಜೊತೆ ಯಾಕಮ್ಮ ಮಾತಾಡ್ತಾ ಇಲ್ಲ? ನಂಗೆ ಇಷ್ಟ ಇಲ್ಲಪ್ಪ ರಾಜಪ್ಪನ ಜೊತೆ ಮಾತಾಡೋಕ್ಕೆ. ಇಷ್ಟ ಇಲ್ದಿದ್ದವ್ರನ್ನ ಬಲವಂತ ಮಾಡಬಾರ್ದಲ್ಲ. ಸರಿ ಅಮ್ಮ, ಆಯ್ತು. ನಮ್ಗೆ ಇಷ್ಟ ಇಲ್ಲ ತಾನೇ, ಮಾತಾಡ್ಬೇಡ್ರಿ ನೀವು. ಇವಾಗಾದ್ರೂ ನಗಮ್ಮ. ನೀವು ನಗ್ಲಿಲ್ಲ ಅಂದ್ರೆ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ. ಚಿನ್ನು ಅಮ್ಮ, ಇಲ್ಲೇ ಇದ್ದೀನಿ. ಅಯ್ಯೋ ಸಂಗೀತ, ಮಗು ಮಲ್ಕೊಂಡೈತಲ್ಲ, ಮಲಗ್ಸೋಗು ಒಳಗಡೆ. ಊಟ ಮಾಡ್ದೆ ಪಮ್ಮಿ? ಮಾಡಿದೆ. ನೀನು ಮಾಡೋಗು, ಮಗುನ ಮಲಗಿಸ್ಬಿಟ್ಟು. ನೀನು ಸಂಜೆ ಹೊಡ್ತೀರಿ ಸಂಗೀತ. ಪಮ್ಮಿ ಬೇಡ ಇರು ಪಮ್ಮಿ. ಪಾಪ ಹುಡುಗಿ ಉಮಾ ಅಂತ ನಾನು ಹೇಳಿದ್ನಲ್ಲ, ಪಾಪ ಯಾರೂ ಇಲ್ಲ. ನಾವೆಲ್ಲ ಸೇರ್ಕೊಂಡು ಮದುವೆ ಮಾಡೋಣ ಪಮ್ಮಿ. ಪಾಪ ದೇವಸ್ಥಾನದ ಹತ್ರ ಸಿಂಪಲ್ಲಾಗಿ ಮದುವೆ ಆಗ್ತೀನಿ ಅಂತಂದ್ರೆ ಅವರು. ಇನ್ನು ಯಾಕೆ ಬಲವಂತ ಮಾಡೋದು? ನಾವು ಅಲ್ಲಿಗೂ ಹೇಳ್ತೀವಿ ಚೌಟ್ರಿಯಲ್ಲಿ ಮಾಡ್ತೀವಿ ಅಂತ, ಅವ್ರು ಬೇಡ ಅಂತಂದ್ರು. ಇರು ಪಮ್ಮಿ ಹೋಗಿ ಅಂತೆ. ಸ್ವಲ್ಪ ದುಡ್ಡು ಹಾಕಿ ಚೌಟ್ರಿಯಲ್ಲೇ ಮಾಡ್ಬೋದಾಗಿತ್ತಲ್ಲ ಸಂಗೀತ. ಏನೋ ಇಷ್ಟ ಇಲ್ಲ ಅಂತಂದ್ರು. ಆ ಹುಡುಗಗೂ ಯಾರೂ ಇಲ್ಲ, ಈ ಹುಡುಗಿಗೂ ಯಾರೂ ಇಲ್ಲ. ಅದೇ ನೇಹ ಬಂದಿದ್ದಲ್ಲ ಮಗು, ಅವರ ಡ್ಯಾಡಿಗೆ ಉಮಾ ಅನ್ನೋ ಹುಡುಗಿನ ಕೊಡ್ತಾ ಇರೋದು. ಬರ್ತ್ಡೇಗೆ ಬಂದಿದ್ದಲ್ಲ, ನೋಡಿದೆ ನಾನು. ಬರ್ತ್ಡೇಗೆ ಬಂದಿದ್ದಲ್ಲ, ನಾನು ಮರ್ತೇ ಬಿಟ್ಟಿದ್ದೆ ನೋಡು. ನಾವು ಇವತ್ತು ಸಂಜೆನೇ ನಮ್ಮ ಮನೆಗೆ ಹೊರಟ್ಬಿಡೋಣ. ಆಮೇಲೆ ಮದುವೆ ದಿವಸ ಎಲ್ಲರೂ ಬರ್ತಾರೆ ಇವರು. ನೀನು ಬಾ, ಒಂದೆರಡು ದಿವಸ ಅಲ್ಲಿರಿ ಅಂತೆ. ಆವಾಗಿದ್ದಷ್ಟೇ ಮತ್ತೆ ಬರಲೇ ಇಲ್ಲ ನೀನು. ಸರಿ ಸಂಗೀತ, ಅಲ್ಲಿಗೆ ಹೋಗೋಣ ಬಿಡು ನಾವು. ಸಿಂಚು, ಟಿಫನ್ ಮಾಡ್ಬಮ್ಮ. ಬರ್ತೀನಿ ನಡೀರೊತ್ತಿಗೆ. ನಿಮ್ದು ಆಯ್ತಾ? ಇನ್ನೂ ಇಲ್ಲ, ಮಾಡಬೇಕು. ಅಖಿಲಮ್ಮ ಕರಿತಾವ್ರೆ. ಅಮ್ಮ ನಾನು ಕರಿತಾ ಇದ್ದೀನಿ ಅಂತ ಹೇಳಿದ್ಗೆ. ಸರಿನಮ್ಮ. ಇಲ್ಲೇ ಇಕ್ಕಿದ್ನಲ್ಲ, ಏನಾಯ್ತು? ಸಿಂಚು ಯಾಕೆ? ಅಮ್ಮ, ಇಲ್ಲಿ ನಂದು ದುಡ್ಡಿಟ್ಟಿದ್ದೆ, ಎಲ್ಲಿ? ನಾನು ತಗೊಂಡೆ. ಎಲ್ಲಿ ಅರ್ಜೆಂಟಾಗಿ ನಿನ್ನೆ ಬ್ಯಾಂಕ್ ಹೋಗೋಕ್ಕಾಗಲ್ಲ ಅಂದರು ನೀವು ಅಪ್ಪನೂ, ಅದಕ್ಕೆ ನಾನು ತಗೊಂಡೆ. ಏಕೆ ಬೇಕಾ ಇವಾಗ ಅರ್ಜೆಂಟಾಗಿ? ಇಲ್ಲ ಅಮ್ಮ, ಉಮಾಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಇಟ್ಟಿದ್ದೆ. ಹೌದಾ? ಇಲ್ಲಮ್ಮ, ನಾಳೆ ಕೊಡ್ತೀನಿ ಬಿಡು. ಇವತ್ತು ನಿಮ್ಮ ಅಪ್ಪನ ಬ್ಯಾಂಕ್ ಹತ್ರ ಕಳಿಸ್ತೀನಿ, ನಾಳೆ ಕೊಡ್ತೀನಿ ಬಿಡು. ಇವಾಗೇ ಅರ್ಜೆಂಟ್ ಇಲ್ಲ, ಮದುವೆ ಕೊಟ್ಟರೆ ಆಯ್ತು ಬಿಡಮ್ಮ. ಉಮಾ ಅವ್ರ ಮನೆ ಹತ್ರ ಕಂಡು ಹೋಗ್ಬಿಟ್ಟು ಬರ್ಬಾರ್ದಾ? ನೀವು ಬೇಗ ರೆಡಿ ಆಗಿದ್ದೀನಿ. ಉಮಾ ಮನೆ ಹತ್ರ ಹೋಗಿ ಉಮಾನ ಮಾತಾಡ್ಸ್ಕೊಂಡು ಆಮೇಲೆ ಡ್ಯೂಟಿಗೆ ಹೋಗ್ತೀನಿ. ಸೀರೆಗಳೆಲ್ಲ ಎಷ್ಟು ಬೇಕಂತೆ? ಒಂದು 10 ಆದರೆ ಸಾಕಂತ? ಏನಮ್ಮ, ನನಗೇನು ಗೊತ್ತಿಲ್ಲ, ಕೇಳಬೇಕು ಉಮಾನ ಇವಾಗ ಹೋಗಿ. ಆ ಹುಡುಗನು ಬಂದಿಲ್ಲ ಭೂಷಣ, ಏನಾದರೂ ಕೇಳೋಣ ಅಂತಂದ್ರೆ. ಸರಿನಮ್ಮ. ಉಮಾ ಅವ್ರ ಮನೆ ಎಷ್ಟು ಚೆನ್ನಾಗೈತೆ. ನಾನು ಅವತ್ತು ಒಳಗಡೆ ಬರಲೇ ಇರಲಿಲ್ಲ, ಹಂಗಿಂದ ಹಂಗೆ ಹೋಗ್ತದೆ. ಎಷ್ಟೊಂದು ಚೆನ್ನಾಗೈತೆ ಉಮಾ ಅವ್ರ ಮನೆ. ಇಂಥ ಮನೇಲಿ ಬಾಳಕ್ಕೆ ಬಂತ ಆ ವಿನೀತಗೆ. ಉಮಾ ಇದೇನಿದು, ಯಾರೂ ಇಲ್ಲಲ್ಲ?
ಎಲ್ಲಾದ್ರೂ ಪಕ್ಕದ ಮನೆಗೆ ಹೋಗಿರ್ಬೋದಾ? ತಡಿ ಹೋಗಿ ನೋಡ್ತೀನಿ. ಶಾಂತಿ, ಶಾಂತಿ, ಉಮಾ ಬಾರೆ. ನೆನ್ನೆಲ್ಲ ಎಲ್ಲೋಗಿದ್ರೆ ಕಾಣಿಸ್ಲೇ ಇಲ್ಲ. ಶಾಪಿಂಗ್ ಹೋಗಿದ್ರೆ ಒಡವೆ ಮತ್ತು ಸೀರೆ ಎಲ್ಲ ತೊಗೊಂಬಂದ್ರಿ ನಾವು. ನಿನ್ನ ಮದ್ವೆಗೆ ಏನು ತರಲಿಲ್ಲ ನೀನು? ಏನಕ್ಕೆ ಬೇಡ, ಉಳ್ದೇ ಇರೋ ಸೀರೆಗಳು ಎಷ್ಟೊಂದು ಐತೆ ಗೊತ್ತಾ? ಬ್ಲೌಸ್ ಕೂಡ ಕಟ್ ಮಾಡಿಲ್ಲ. ಬೇಡ ಬೇಡ, ಎಲ್ಲ ಹಂಗೆ ಐತೆ. ನಂಗೆ ಏನಕ್ಕೆ ಬೇಕು? ನಮ್ಮ ಅಣ್ಣ ಇದ್ದಾಗ ಅತ್ತೆ ಕೊಟ್ಟಿರೋವೆಲ್ಲ ಹಂಗೆ ಐತೆ. ಬೇಡ, ನಂಗೆ ಶಾಪಿಂಗ್ ಏನು ಬೇಡಮ್ಮ. ಇವಾಗ ಒಡವೆ ಎಲ್ಲ ಸಾಕು. ನಾವೇ ನಿಮ್ಮ ಥರ ಗ್ರ್ಯಾಂಡಾಗಿ ಮದುವೆ ಆಗ್ತಾ ಇಲ್ಲಲ್ಲ. ಏನು ನಾವೆಲ್ಲಿ ಗ್ರ್ಯಾಂಡಾಗಿ ಮದುವೆ ಆಗ್ತೀರಿ ಅಂತ ಹೇಳಿದ್ರೆ ನಾವು ಸಿಂಪಲ್ಲಾಗೇ ಮದುವೆ ಆಗೋದು. ಹೌದಾ? ಗ್ರ್ಯಾಂಡಾಗಿ ಮದುವೆ ಆಗ್ತೀನಿ ಅಂತ ಹೇಳ್ದಂಗಿತ್ತಲ್ಲೇ. ಇಲ್ಲ ಇಲ್ಲ, ಇರು ಒಡವೆ ಎಲ್ಲ ತೊಗೊಂಬರ್ತೀನಿ, ತೋರಿಸ್ತೀನಿ ನಿಂಗೆ. ಅಮ್ಮ ಬೀಗ ಕೊಡಮ್ಮ. ಏನಕ್ಕೆ ಬೀಗ? ಉಮಾ ಬಂದೊಳ್ಳೆ ಕೊಡಮ್ಮ, ಸೀರೆಗಳು ಒಡವೆ ಎಲ್ಲ ತೋರಿಸ್ತಾನ. ಮಾಡಕ್ಕೆ ನಿನ್ ಕೆಲಸ ಇಲ್ಲ, ಹೋಗಿಲ್ಲ ಇವಾಗೆ. ತೋರಿಸ್ತಾಳೆ. ಏನಿಗೆ ಅವಳಿಗೆ ತೋರಿಸೋದ? ಅವಳು ಯಾವ ದೊಡ್ಡ ಮನಸ್ಸು ಅಂತ ತೋರಿಸೋದ? ಹೋಗೆ ಏನೇನು ಕೆಲಸ ನೋಡೋಕ್ಕೆ. ಅಮ್ಮ ಕೊಡಮ್ಮ, ಅವಳಿಗೆ ಹೇಳ್ಬಿಟ್ಟಿದ್ದೀನಿ, ಅವಳ ಮನ್ಸಿಗೆ ಬೇಜಾರು ಮಾಡ್ಕೊತಾಳೆ. ಇವಾಗ ಆಗಲ್ಲ, ಹೋಗು. ನಿಮ್ಮ ಅಪ್ಪನ ಮಲ್ಕೊಂಡವನ ಬೇಕಂತಾನೆ ಏನೆಲ್ಲ ಮನೆಗೆ ಕೊಳ್ಳ ಬೀಳು ಅಂತ. ಇನ್ನೊಂದು ದಿವಸ ತೋರಿಸಿಯ ಬಿಡು. ಏನು ಅವಳ ಹತ್ರ ಇಲ್ದಿದ್ದು ಒಡವೆಗಳು ಬಟ್ಟೆಗಳು ನಿನ್ನ ಹತ್ರವಾ? ಹಾಂ, ಅವಳು ಹಂಗೆ ನಿಂಗೆ ತೋರಿಸ್ಬಿಡ್ತಾಳೇನೆ ಒಡವೆಗಳು ಬಟ್ಟೆಗಳು. ಸಾಕು, ಸುಮ್ಮನೆ ಇರಮ್ಮ. ಅವಳು ನನ್ನ ಹತ್ರ ಯಾವ ವಿಷಯನೂ ಮುಚ್ಚುಮರೆ ಮಾಡಲ್ಲ, ಎಲ್ಲ ವಿಷಯ ಹೇಳ್ತಾಳೆ. ನೀನು ಕೊಡಮ್ಮ. ಇಲ್ಲ ಹೋಗಿ, ನಿಮ್ಮ ಅಪ್ಪನ ಮಲ್ಕೊಂಡವಳೆ. ಆ ಅಪ್ಪನ ಹತ್ರ ಹೋಗ್ಬಿಟ್ಟು ಕೊಳ ಬಿಡು ಅಂದ್ರೆ ನೀವು ಅಂತಾನೆ. ನೀನೊಂದು ಹೋಗ್ಲಿ ಬಿಡು ಶಾಂತಿ, ನಿಮ್ಮ ಅಪ್ಪನ ಮಲ್ಕೊಂಡವ್ರಲ್ಲ, ಇನ್ನೊಂದು ದಿವಸ ಯಾವಾಗಾದ್ರೂ ನೋಡಿದ್ರೆ ಆಯ್ತು. ನಿಂದೆಷ್ಟು ದಿನ ಐತೆ ಮದುವೆ ಉಮಾ? ಒಂದು 3-4 ದಿವಸ ಇರ್ಬೋದು ಆಂಟಿ. ಹೌದಾ? ಎಲ್ಲ ಅವ್ರು ಯಾರು ಬರೇ ಇಲ್ಲ? ಬರ್ತಾರಂಟಿ, ಇವತ್ತೇನಾದರೂ ಬರ್ಬೋದು. ನೆನ್ನೆ ಮುಗಿದು ಉದ್ಕೂದ್ಲಿತ್ತು, ಅದಕ್ಕೆ ಹೋಗಿದ್ರು. ಯಾಕೆ ನೀನು ಕೂಗಿಲ್ಲ? ಉದ್ಕೂದ್ಲಿಕ್ಕ ಕೂಗಿದ್ರಂಟಿ, ನಾನೇ ಹೋಗಿಲ್ಲ. ಅದ್ಯಾಕೆ ಹೋಗಿಲ್ಲ? ಅಷ್ಟು ಬೇರೆ ಬೇಜಾರಾಗೋಯ್ತಾರೆ ಅವ್ರು ಕಂಡ್ರೆ ನಿಂಕ? ಅಯ್ಯೋ ಹಂಗೇನಿಲ್ಲ, ಇದು ಅಲ್ಲಿ ತೋಟದಲ್ಲಿ ನಮ್ಮ ಅಣ್ಣ ಇದ್ದಾಗ ಬೆಳೆ ಹಾಕಿತ್ತಲ್ಲ, ಅದೆಲ್ಲ ಹಾಳಾಗ್ಬಿಟ್ಟೈತೆ. ಕೂಲೋರು ನಿಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ. ಮಾಡಿಸ್ತೀಯ ಬಿಡಮ್ಮ, ಮಾಡಿಸ್ತೀಯ ಬಿಡು. ನೀನು ಬುದ್ಧಿವಂತಲು, ನನ್ನ ಮಗಳಂಗೆ ದಡ್ಡಿನ ನೀನು? ಹಾಂ? ಅಯ್ಯೋ ಶಾಂತಿಗಿಂತಲೂ ಬುದ್ಧಿವಂತಲ ನಾನು? ಅಯ್ಯೋ ಒಳ್ಳೆ ಆಂಟಿ ನೀವು. ಉಮಾ ಅದ್ಯಾರೋ ಬಂದವ್ರು ನೋಡಮ್ಮ. ಸಿಂಚು ಅಕ್ಕ ಬಾಕ. ಆಂಟಿ ಇವರೇ ಹೇಳಿದ್ದು, ಸಿಂಚನ ಅಕ್ಕ ಅಂತ. ಇವರೇ ಅವತ್ತು ನಮ್ಮ ಮನೇಲಿ ಕೇಸ್ ಚಾಲು ಮಾಡಿತ್ತು. ಎಲ್ಲೋಗಿದ್ದಮ್ಮ ನೀನು? ನನ್ನ ಮನೆಯೊಳಗೆಲ್ಲ ಹುಡುಕ್ತೆ, ಇಲ್ಲಿದ್ಯಾ? ಹ್ಞೂ ಅಕ್ಕ, ಇಲ್ಲಿದ್ದೆ. ನನ್ನ ಫ್ರೆಂಡಲ್ಲಿ ಶಾಂತಿ ಮಾತಾಡ್ತಾನೆ ಅಂತ ಬಂದಿದ್ದೆ. ಅಮ್ಮ ಹೇಳಿದ್ದು ಶಾಪಿಂಗ್ ಮಾಡ್ಬೇಕಂತೆ, ಬಾ. ಸೀರೆ ಮತ್ತು ಒಡವೆ ಎಲ್ಲ ಏನು ಬೇಕೋ ಅದೆಲ್ಲ ತೊಗೊಬೇಕಂತೆ, ಬಾ ಹೋಗೋಣ. ಅಕ್ಕ ಇಷ್ಟೊತ್ತು ಶಾಂತಿ ಹತ್ರ ಅದೇ ಹೇಳ್ತಾ ಇದ್ದೆ. ಶಾಂತಿ ನೆನ್ನೆ ಶಾಪಿಂಗ್ ಹೋಗಿದ್ಲಂತೆ, ಅವಳಿಗೂ ಮದುವೆನೇ. ನೀನು ಹೋಗಿಲ್ಲ ಅಂದು ನನ್ನ ಹತ್ರ ತುಂಬ ಇದೆ, ಬೇಡ ಅಂತ ಹೇಳಿದೆ. ಬೇಡ ಅಕ್ಕ, ಏನೂ ನನಗೆ ಎಲ್ಲ ಇದೆ, ಸೀರೆ ಎಲ್ಲ ನಡೀರಬೇಕಾದ್ರೆ ತೋರಿಸ್ತೀನಿ. ಹೌದಾ? ಇವಾಗ ನಿನಗೆ ಸೀರೆ ಒಡವೆ ಏನು ಬೇಡವಾ? ಅಯ್ಯೋ ಅವ್ರ ಹಣ್ಣು ಮಾಡ್ಸಿಕ್ಕವನಮ್ಮ, ಅವಳಿಗೀಗ ಬೇಕಾದಷ್ಟು ಮಾಡ್ಸಿಕ್ಕವನೆ. ತಂಗಿ ಮೇಲೆ ಪ್ರಾಣನ ಇಟ್ಕೊಂಡಿದ್ನ, ಪಾಪ ಮುಂದೆ ಮಾಡಿದ ಕೆಲಸ. ಏನು ಬೇಕೋ ಅದೆಲ್ಲ ಮಾಡ್ಸಿಕ್ಕು ಹೋಗೋನಮ್ಮ. ಹೋಗ್ಲಿ, ಏನಾದರೂ ತಗೋ ನಡಿ ಉಮಾ, ಇಲ್ಲಾಂದ್ರೆ ಅಮ್ಮನ ಮನ್ಸಿಗೆ ಬೇಜಾರಾಗುತ್ತೆ. ಸೀರೆನ ಒಡವೆನ ಏನಾದರೂ. ಅಯ್ಯೋ ಇವಾಗೇನು ಒಡವೆ ರೇಟ್ ಏನು ಚಿಕ್ಕದಾದೇನಮ್ಮ? 7,000 ಚಿಲ್ಲರೆ. ನಾವು ನನ್ನ ಮಗಳಿಗೆ ಒಡವೆಗೆ ತಗೊಂಬಂದ್ರೆ ಬೊಲೆ ರೇಟಮ್ಮ, ಬೊಲೆ ರೇಟು. ಬರೀ ಒಡವೆನೇ 4-5 ಲಕ್ಷ ಆಗೋಯ್ತು. 4-5 ಲಕ್ಷ ಏನು, 10 ಲಕ್ಷನೇ ಖರ್ಚು ಮಾಡ್ತೀನಿ ಬಿಡಿ ಆಂಟಿ, ಉಮಾಗೋಸ್ಕರ. ಹೌದೇನು? ಹಂಗಾದ್ರೆ ಖರ್ಚು ಮಾಡ್ರಮ್ಮ. ಬಾಮ್ಮ ಉಮಾ, ಹೋಗೋಣ ಬಾ. ಅಕ್ಕ ಇವಳು ನನ್ನ ಫ್ರೆಂಡು ಶಾಂತಿ ಅಂತ ಅಕ್ಕ. ಹಾಯ್ ಶಾಂತಿ. ಹಲೋ ಅಕ್ಕ, ನನಗೂ ಮದುವೆ ಫಿಕ್ಸ್ ಆಗಿದೆ. ಖಂಡಿತ ನೀವು ನನ್ನ ಮದುವೆಗೆ ಬರಬೇಕು ಅಕ್ಕ. ಖಂಡಿತ ಬರ್ತೀನಮ್ಮ. ಬಾಮ್ಮ ಉಮಾ, ಹೋಗೋಣ. ಆಂಟಿ ಇಲ್ಲಿ ಮಲಗಿದಾರಲ್ಲ, ಇವ್ರು ಯಾರು? ಇವರು ಭದ್ರಪ್ಪ ತಾನೆ? ಹ್ಞೂ, ನಮ್ಮ ಯಜಮಾನ್ರಮ್ಮ. ನಮ್ಮ ಯಜಮಾನ್ರು ಗೊತ್ತೇನಾ?